ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಮೋದಿಯವರು ಆಗಿದ್ರೆ ಉತ್ತಮ ಅನಿಸ್ತದೆ. ಕಾಂಗ್ರೆಸ್ ಅವರು ಇಲ್ಲ ಏನಿಲ್ಲ, ಬರೇ ಹೇಳೋದು ಅಷ್ಟೇ, ಆಶ್ವಾಸನೆ ಕೊಡ್ತಾರೆ, ಯಾವ ಕೆಲಸ ಮಾಡ್ತಾ ಇಲ್ಲ. ಅವರಿಂದ ಸುಮಾರು ಜನ ನೊಂದೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಇಂದ. ಬಿಜೆಪಿ ಬಂದ್ರೆ ಒಳ್ಳೇದು. ಬೆಲೆ ಏರಿಕೆ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಲ್ಲದಕ್ಕೂ ಟ್ಯಾಕ್ಸ್, ತಿಂಡಿ ತಿಂದ್ರೆ ಟ್ಯಾಕ್ಸ್, ಕಾಫಿ ಕುಡಿದ್ರೆ ಟ್ಯಾಕ್ಸ್. ಕಾಂಗ್ರೆಸ್ ಬಂದ ಮೇಲೆ ಇವೆಲ್ಲ ಏರಿಕೆನೆ. ಏನ್ ಪೆಟ್ರೋಲ್ ಒಂದು ಕಡಿಮೆ ಮಾಡಿದ್ರೆ ಸಾಕು, ಜನಗಳಿಗೆ ಬಹಳ ಒಳ್ಳೆಯದು. ಪೆಟ್ರೋಲ್, ಗ್ಯಾಸ್, ಈ ತರಕಾರಿಗಳು ಬಡವರಿಗೆ ಏಟ್ ಬೀಳ್ತದೆ ಅಷ್ಟೇ. ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಕರ್ಯಗಳು ನಿಮ್ಗೆ ಒದಗಿದೆಯಾ ಸರ್? ಏನೋ ಸಿದ್ದರಾಮಯ್ಯ ಕೊಟ್ಟಿದ್ದು ಯಾವುದು ಒದಗ್ತಾ ಇಲ್ಲ. ಫ್ರೀ ಬಸ್ ಒಂದು ಬಿಟ್ಟಿದ್ದಾರೆ. ಆ ಫ್ರೀ ಬಸ್ ಯಾರು ಕೇಳಬೇಕು ಹೇಳಿಲ್ಲ, ದೂರ ಮಾಡ್ಕೊಂಡಿದ್ದಾರೆ. ಫ್ರೀ ಅಕ್ಕಿಯನ್ನು ಕೊಟ್ಟಿದ್ರು, ಫ್ರೀ ಅಕ್ಕಿನೂ ಇಲ್ಲ. 175 ಬಾಕಿ, 175 ರೂಪಾಯಿ ಇಲ್ಲ. ಗೃಹಲಕ್ಷ್ಮಿ ಅಂತ ಮಾಡ್ಕೊಂಡ್ರು, 2,000 ರೂಪಾಯಿ ಕೊಡ್ತಿದ್ದು, ಅದು 2,000 ಕೆಲವು ಜನ ಬರ್ತಾ ಇದೆ, ಕೆಲವು ಜನ ಬರ್ತಾನೆ ಇಲ್ಲ. ಅದು ಯಾರು ಹೆಸರು ಬಿಡ್ತಾ ಇಲ್ಲ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ವೇಸ್ಟ್ ಮಾಡಿಗಳು ಅಂತೀವಿ ನಾವು. ಇಬ್ಬರು ಬೇಡ ಅಂತ, ಕಾಂಗ್ರೆಸ್ ಬರಬಾರ್ದು ಅಂತ ಹೇಳಿ ಆಸೆ ಪಡ್ತೀವಿ. ಸರ್, ಇನ್ನೇನು 4 ತಿಂಗಳ ಆದ್ಮೇಲೆ ಲೋಕಸಭೆ ಚುನಾವಣೆ ಬರುತ್ತೆ. ಸೊ ಅದರಲ್ಲಿ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಬಿಜೆಪಿನ ಕಾಂಗ್ರೆಸ್? ಬಿಜೆಪಿ ಆದ್ರೂ ಒಳ್ಳೇದು ಅನ್ಸುತ್ತೆ. ಬಿಜೆಪಿಯಲ್ಲಿ ಯಾರಾಗಬೇಕು ಸರ್? ಯೋಗಿ ಆದಿತ್ಯನಾಥ್ ಅವರ, ಮೋದಿಜಿ ಅವರ? ಮೋದಿಜಿಯವರೇ ಆಗಬೇಕು. ಮೋದಿನೇ ಮುಖ್ಯ ನಮ್ಗೆ ಬೇಕಾಗಿರುತ್ತೆ. ಅವರು ಒಳ್ಳೆ ಕೆಲಸಗಳು ಮಾಡ್ತಾರೆ, ಬಡವರಿಗೆಲ್ಲ ನೋಡ್ತಾ ಇದ್ದಾರೆ. ಮತ್ತೊಮ್ಮೆ ಒಳ್ಳೆ ಕೆಲಸಗಳು ನಡೀತಾ ಇದೆ ಬಿ ಜೆ ಪಿ ಸರ್ಕಾರದಲ್ಲಿ. ಕಾಂಗ್ರೆಸ್ ಅವರು ಇಲ್ಲ ಏನಿಲ್ಲ, ಅವ್ರದ್ದು ಬರೇ ಹೇಳೋದು ಅಷ್ಟೇ, ಆಶ್ವಾಸನೆ ಕೊಡ್ತಾರೆ, ಯಾವ ಕೆಲಸನ ಮಾಡ್ತಾ ಇಲ್ಲ ಅವರು. ಅವರಿಂದ ಸುಮಾರು ಜನ ನೊಂದೋಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ಸಿಂದ. ಬಿ ಜೆ ಪಿ ಬಂದರೆ ಒಳ್ಳೇದು ಅನಿಸುತ್ತೆ ನಮಗೆ. 2014ರಿಂದ ಏನು ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಸೊ ಅಲ್ಲಿಂದ ಏನು ಅನಿಸುತ್ತೆ ಅವರ ಆಡಳಿತ ನಿಮಗೆ? ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ ಅನಿಸುತ್ತೆ, ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಬೇರೆ ಏನಿಲ್ಲ. ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಾ ಸರ್? ಬೆಲೆ ಏರಿಕೆ ಅಂದರೆ ಈಗ ಬಿ ಜೆ ಪಿದಾಗ ಏನಿಲ್ಲ, ಈ ಕಾಂಗ್ರೆಸ್ ಬಂದ ಮೇಲೆ ಇವೆಲ್ಲ ಏರಿಕೆನೆ. ಫ್ರೀ ಬಸ್ ಒಂದು ಬಿಟ್ಟಿದ್ದಾರೆ. ಆ ಫ್ರೀ ಬಸ್ ಯಾರು ಕೇಳಿಲ್ಲ, ದೂರ ಮಾಡ್ಕೊಂಡಿದ್ದಾರೆ. ಫ್ರೀ ಅಕ್ಕಿಯನ್ನು ಕೊಟ್ಟಿದ್ರು, ಫ್ರೀ ಅಕ್ಕಿನೂ ಇಲ್ಲ. 175 ಬಾಕಿ, 175 ರೂಪಾಯಿ ಇಲ್ಲ. ಗೃಹಲಕ್ಷ್ಮಿ ಅಂತ ಮಾಡ್ಕೊಂಡ್ರು, 2,000 ರೂಪಾಯಿ ಕೊಡ್ತಿದ್ದು, ಅದು 2,000 ಕೆಲವು ಜನ ಬರ್ತಾ ಇದೆ, ಕೆಲವು ಜನ ಬರ್ತಾನೆ ಇಲ್ಲ. ಅದು ಯಾರು ಉಸಿರು ಬಿಡ್ತಾ ಇಲ್ಲ. ಅದು ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದರೆ ಓಕೆನಾ, ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಓಕೆನಾ ನಿಮಗೆ? ಇಬ್ಬರು ವೇಸ್ಟ್ ಮಾಡಿಗಳು ಅಂತೀವಿ ನಾವು. ಇಬ್ಬರು ಬೇಡ ಅಂತೀವಿ. ಕಾಂಗ್ರೆಸ್ಸೇ ಬರಬಾರ್ದು ಅಂತೇಳಿ ಆಸೆ ಪಡ್ತೀವಿ ನಾವು. ಬಿ ಜೆ ಪಿನೇ ಯಾರು ಕೂತ್ಕೊಂಡು ಸರಿಯೇ, ಬಿ ಜೆ ಪಿ ಸರ್ಕಾರನೇ ಬರಬೇಕು. ಕಾಂಗ್ರೆಸ್ ಏನಕ್ಕೂ ಲಾಯಕ್ಕಿಲ್ಲ. ಇಲ್ಲ HD ಕುಮಾರಸ್ವಾಮಿ ಅವ್ರು ಬಂದು ಪರವಾಗಿಲ್ಲ, ನಡೆಯುತ್ತೆ. ಕಾಂಗ್ರೆಸ್ ಪಕ್ಷ ಮಾತ್ರ ಬರ್ಕೂಡ್ದು, ನಮ್ಮ ಆಸೆ ಅದು. ಕೆಲವೇ ತಿಂಗಳುಗಳಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಅದರಲ್ಲಿ ನಿಮಗೆ ಯಾವ ಪಕ್ಷ ಗೆದ್ರೆ ಉತ್ತಮ ಅಂತ ಅನಿಸುತ್ತೆ? ನಮಗೆ BJP ಪಕ್ಷ ಗೆದ್ದರೆ ಉತ್ತಮ ಅನ್ನಿಸ್ತು. ಏಕೆಂದರೆ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ಯಾಕೋ ಕಾಂಗ್ರೆಸ್ ಅವರು ಸುಮ್ಮನೆ ಆಗ್ಬಿಟ್ರು. ಅವರು ಏನು ಅರ್ಧ ಎಲ್ಲ ಮಾಡೋದು. ಒಂದು ರೋಡು ನೇರಪಾಗಿಲ್ಲ ಮೇಡಮ್, ನೋಡ್ತಾ ಇದ್ದೀವಿ ರೋಡೆಲ್ಲ. ಒಂದು ರೋಡು ನೇರಪಾಗಿಲ್ಲ. ಸುಮ್ಮನೆ ಸಿದ್ದರಾಮಯ್ಯ ಅವರು ಎಲ್ಲೋ ಇರ್ತಾರೆ, ಏನು ಕೆಲಸ ಅಧಿಕಾರಿಗಳು ಒಬ್ಬರು ಮಾಡ್ತಾ ಇಲ್ಲ. ನಿಮಗೆ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ ಇದೆಯಾ, ಅಥವಾ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತಿದೆಯಾ? ಇಲ್ಲ, ನಮಗೆ ಮೋದಿಯವರು ಆದರೆ ಉತ್ತಮ ಅನ್ನಿಸ್ತದೆ. ನಮಗೆ ಮೋದಿಯವರೇ ಚೆನ್ನಾಗಿ ಕೆಲಸ ಮಾಡ್ತಾರೆ, ಎಲ್ಲದಕ್ಕೂ ಜವಾಬ್ದಾರಿ ತಗೊಂಡು ಮಾಡಿಕೊಡ್ತಾರೆ. ಪಾಪ ಬಡವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮೋದಿಯವರು ಆಗಿದ್ರೆ ಉತ್ತಮ ಅನ್ನಿಸ್ತದೆ. ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಸರ್ ಮೋದಿಜಿಯವರು? ಮಾಡಿದ್ದಾರೆ ಮೇಡಮ್, ಎಲ್ಲ ಕೆಲಸನೂ ಮಾಡಿದಾರಲ್ಲ. ಬಡವರಿಗೆ ಎಲ್ಲದಕ್ಕೂ ತೊಂದರೆ ಏನಿಲ್ಲ. ಮೋದಿಯವರು ಚೆನ್ನಾಗಿ ಮಾಡಿದ್ದಾರೆ ಕೆಲಸನ. ನಮಗೇನೋ ಸಿದ್ದರಾಮಯ್ಯ ಪಕ್ಷ ಏನೋ ಕೆಲಸ ಮಾಡ್ತಾ ಇಲ್ಲ ಅನ್ನಿಸ್ತದಪ್ಪ ನನಗೇನೋ. ಮೋದಿ ಇದ್ದಾಗ ರೋಡು ಪಾಡು ಎಲ್ಲ ಚೆನ್ನಾಗಿತ್ತು. ನಿಮಗೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅಂತಿದೆಯಾ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಆಗಬೇಕು ಅಂತ ಇದೆಯಾ? ರಾಜೀವ್ ಗಾಂಧಿ ಆದರೂ ಪರವಾಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ ಕೆಲಸನ. ಆದರೆ ಅವ್ರ ಜೊತೆ ಇರೋರೇ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ರಾಜೀವ್ ಗಾಂಧಿಯವರು ಮಾಡ್ತಾರೆ, ಅವ್ರು ಹೇಳ್ತಾರೆ ಕೆಲಸನ, ಅವ್ರ ಜೊತೆ ಇರೋರೇ ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. ಪ್ರಧಾನಿ ನರೇಂದ್ರ ಮೋದಿ ಅವರು 2014ರಿಂದ ಏನು ಆಶ್ವಾಸನೆಗಳನ್ನು ಕೊಡ್ತಾ ಇದ್ದಾರೋ ಅದೆಲ್ಲ ಈಡೇರಿಕೆ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸುತ್ತಾ ಸರ್? ಒಂದೊಂದು ಮಾಡಿದ್ದಾರೆ, ಒಂದೊಂದು ಮಾಡಿಲ್ಲ. ಅವರಿದ್ದರೆ ಉತ್ತಮ ಅನ್ನಿಸ್ತದಪ್ಪ. ಮೋದಿಯವರು ಇದ್ದರೆ ಉತ್ತಮ ಅನ್ನಿಸ್ತದೆ. ಅವರೆಲ್ಲರನ್ನೂ ನೋಡ್ತಾರೆ, ಯಾರ್ಯಾರು ಏನೇನು ಮಾಡ್ತಾರೆ ಅಂತ ಎಲ್ಲ ನೋಡ್ತಾರೆ. ಮೋದಿಯವರೇ ಉತ್ತಮ ಅನಿಸ್ತದೆ ನಮಗೆ. ಸರ್, ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಾ? ಗ್ಯಾಸ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು. ಮೇಡಮ್, ಎಲ್ಲರಿಗೂ ಆಗೋದು ಒಂದೇ ತಾನೇ. ಏನು ಪೆಟ್ರೋಲ್ ಒಂದು ಕಡಿಮೆ ಮಾಡಿದ್ರೆ ಸಾಕು, ಜನಗಳಿಗೆ ಭಾಳ ಒಳ್ಳೆಯದು. ಪೆಟ್ರೋಲು, ಗ್ಯಾಸು, ಈ ತರಕಾರಿಗಳು
ಬಡವ್ರಿಗೆ ಏಟ್ ಬೀಳ್ತದೆ ಅಷ್ಟೇ. ಸಾಹುಕಾರಗಳ್ಗೇನು ಅವ್ರಿಗೇನು ದುಡ್ಡು ಇರ್ತದೆ, ಅವ್ರಿಗೇನು ತಗೊಂಬರ್ತಾರೆ ಹೋಗಿ. ಬಡವ್ರಿಗೆ ಏಟ್ ಬೀಳೋದು ಇದೆಲ್ಲ. ಸಾಹುಕಾರಿಂದಲೇ ಬಡವ್ರಿಗೆ ಏಟ್ ಬೀಳ್ತಾ ಇರೋದು ಇಲ್ಲಿ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂಥ ಅಷ್ಟು ಸೌಕರ್ಯಗಳು ನಿಮ್ಗೆ ಒದಗಿದೆಯಾ ಸರ್? ಇಲ್ಲ ಮೇಡಮ್, ನಮಗೇನೋ ಒದಗಿಲ್ಲ ಮೇಡಮ್. ನಮಗೇನೋ ಸಿದ್ದರಾಮಯ್ಯ ಕೊಟ್ಟಿದ್ದು ಯಾವುದು ಒದಗ್ತಾ ಇಲ್ಲ. ಏನು ಒಂದು ಇದಕ್ಕೆ ಹೋದ್ರೂ ಅವರು ಅದನ್ನು ಬನ್ನಿ, ಅದನ್ನು ತಗೊಂಬನ್ನಿ, ಆಧಾರ ಕಾರ್ಡ್ ಇಲ್ಲ, ಏನು ನೀವು ಸರಿಯಾಗಿ ಮಾಡಿಸಿಲ್ಲ, ಅವೆಲ್ಲ ಕೇಳ್ತಾರೆ. ಅದೇ ಒಬ್ಬೊಬ್ರಿಗೆ ಒದಗ್ತದೆ, ಒಬ್ಬೊಬ್ರಿಗೆ ಒದಗ್ತಾ ಇಲ್ಲ. ಇನ್ನೇನು ಕೆಲವೇ ತಿಂಗಳಲ್ಲಿ ಸರ್ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಸೊ ಯಾರು ಪ್ರಧಾನಿ ಆದರೆ ನಿಮಗೆ ಉತ್ತಮ ಅಂತ ಅನಿಸುತ್ತೆ? ಖರ್ಗೆ. ಖರ್ಗೆ ಅವರು. ಸರ್ ಮೋದಿ ಅವರು ಯಾಕೆ ಆಗಬಾರ್ದು ಸರ್? ಅವ್ರು ಏನು ಮೇಡಮ್, ಸರಿಯಾಗಿ ಬಡವರ ಬಗ್ಗರಿಗೆ ಏನಿದು ಮೇಡಮ್, ರೇಟೆಲ್ಲ ರೈಸ್ ಮಾಡಿದ್ದಾರೆ. ಬಡವರೆಲ್ಲ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ. ಎಲ್ಲ ರೇಟೆಲ್ಲ ಜಾಸ್ತಿ. ಗ್ಯಾಸ್ 400 ರೂಪಾಯಿದು 1000 ಚಿಲ್ಲರೆ ಮಾಡಿದ್ದಾರೆ. ದಿನಸಿ ರೇಟುಗಳೆಲ್ಲ ಜಾಸ್ತಿ. ಏನು ಅಷ್ಟೇನು ಅನುಕೂಲ ಮಾಡಿಲ್ಲ. ಯಾಕೆ ಸರ್ ನಿಮಗೆ ಖರ್ಗೆ ಅವರೇ ಪ್ರಧಾನಿ ಆಗಬೇಕು ಅಂತ ಅನಿಸುತ್ತೆ? ದಲಿತರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ. ದಲಿತರಿಗೆ ನಿಮಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು? ಹೌದು, ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಕಾಂಗ್ರೆಸ್ ಸರ್ಕಾರ ಬಂದರೆ? ಸಿದ್ದರಾಮಯ್ಯ ಬಡವರಿಗೆಲ್ಲ ನೋಡ್ರಿ ಎಷ್ಟು ಅನುಕೂಲ ಮಾಡಿದ್ದಾರೆ. ಬಸ್ ಫ್ರೀ ಮಾಡಿದ್ದಾರೆ, ಇದು ದಿನಸಿ ಮಾಡಿದ್ದಾರೆ. ಭಾಳ ಅನುಕೂಲ ಇದೆ ಕಾಂಗ್ರೆಸ್ ಇದರಿಂದ. ಅವರು ಭಾರಿ ಇದು BJP ಅವ್ರಿಗೆ ತುಂಬಾ ಕಷ್ಟ. ಅವ್ರು ಬಂದಾಗಿಂದ ತುಂಬ ತೊಂದರೆ ಜನಗಳಿಗೆಲ್ಲ. ನಮ್ಮ ಇದು 66 ವರ್ಷ ಆಯಿತು ಕಾಂಗ್ರೆಸ್ ಇರೋ ಥರ BJP ಅವ್ರು ಅಷ್ಟೊಂದು ಅನುಕೂಲ ಮಾಡಿಲ್ಲ ಮೇಡಮ್ ಅವರೇ. ಕಾಂಗ್ರೆಸ್ಸೇ ಬಂದರೆ ಭಾರಿ ಒಳ್ಳೆಯದು. ಸಿದ್ದರಾಮಯ್ಯ, DK ಶಿವಕುಮಾರು ಅವರೆಲ್ಲ ಭಾರಿ ಒಳ್ಳೇದು ಮಾಡ್ತಾಯಿದ್ದಾರೆ. ರಾಹುಲ್ ಗಾಂಧಿ ಅವರು ಯಾಕೆ ಪ್ರಧಾನಿ ಆಗಬಾರ್ದು ಸರ್? ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಒಳ್ಳೆದಾಗ ಸ್ವಲ್ಪ ಅನುಭವ ಇದೆ, ದೊಡ್ಡ ಹಿರೀಕರು, ಭಾಳ ಅನುಭವಸ್ಥರು ಅವರು. ಆದರೆ ಹಂಗೆ ಮುಂದಕ್ಕೆ ಅವರೇ ಆಗ್ಬೋದು ರಾಹುಲ್ ಗಾಂಧಿ. ಇವಾಗ ಖರ್ಗೆ ಅವ್ರು ಕೊಟ್ಟರೆ ಅವ್ರ ಜೊತೆಯಲ್ಲಿದ್ದು ಹಂಗೆ ಅನುಭವ ತೊಗೊಂಡು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅವ್ರಿಗೆ, ರಾಹುಲ್ ಗಾಂಧಿ ಅವ್ರಿಗೆ. ಆದರೂ ಏನು ತೊಂದರೆ ಇಲ್ಲ, ಖರ್ಗೆ ಅವರಾದರೆ ಭಾಳ ಒಳ್ಳೆಯದು ಅಂತ. ಬೆಲೆ ಏರಿಕೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಬೆಲೆ ಏರಿಕೆ ಭಾಳ ಜಾಸ್ತಿ ಮೇಡಮ್ ಅವರೇ. ಭಾಳ ಏರಿಕೆ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಇವರೆಲ್ಲ. ದಿನಸಿ ರೇಟು ಎಲ್ಲದಕ್ಕೂ ಟ್ಯಾಕ್ಸು, ತಿಂಡಿ ತಿಂದರೆ ಟ್ಯಾಕ್ಸು, ಕಾಫಿ ಕುಡಿದ್ರೆ ಟ್ಯಾಕ್ಸು. ಇದೆಲ್ಲ ತೊಂದರೆ ಅಲ್ವಾ ಮೇಡಮ್ ಅವರೇ? ನಾವೆಲ್ಲ ನೋಡಿ ಎಷ್ಟು ಬೆಳಗ್ಗೆಯಿಂದ ಗಾಡಿ ಓಡಿಸ್ತೀವಿ, 100 ರೂಪಾಯಿ ಕಲೆಕ್ಷನ್ ಆಗಿಲ್ಲ. ಏನು ಹೆಂಗೆ ಜೀವನ ಮಾಡೋದು ಹೇಳಿ? 100 ರೂಪಾಯಿ ಆಗಿದೆ ಬೆಳಗ್ಗೆಯಿಂದ. ಅದಕ್ಕೆ ನಮಗೆ ಕಾಂಗ್ರೆಸ್ ಬಂದರೆ ಭಾರಿ ಒಳ್ಳೆಯದು. ಗಾಂಧಿ ಅವ್ರು ಬಂದ್ರೇ ನಮಗೆ ಎಲ್ಲ ಅನುಕೂಲ. ಅವರಿಂದನೇ ನಮಗೆ ಎಲ್ಲ ಈಗ ಸೌಲಭ್ಯ ಇರೋದು, ಅವರಿಂದನೇ ಇದು ನಡೀತಾ ಇರೋದೆಲ್ಲ. ಅವ್ರು ಬಂದ್ರೇ ನಮಗೆ ಒಳ್ಳೆಯದು. ಮೋದಿ ಅವರು ಯಾಕೆ ಬರಬಾರ್ದು ಸರ್? ಯಾಕೆ ಪ್ರಧಾನಿ ಆಗಬಾರ್ದು? ನೋಡಿ, ಬರಬಾರ್ದಂತ ಏನು ಆ ಥರ ಇಲ್ಲ. ಈಗ ಬೆಲೆಗಳು ನೋಡಿ ಏರಿಕೆ ಹೋಗ್ತಾನೆ ಇದೆ. ಒಂದು ಆಟೋ ಡ್ರೈವರ್ ಅವರು ಜೀವನ ಹೆಂಗೆ ಮಾಡ್ಬೇಕು ಹೇಳಿ? ಏನು ಬಿಸ್ನೆಸ್ ಡೈಲಿ ಹೆಂಗೆ ನಡೀತದ? ಇಲ್ಲ, ಗಾಡಿಗಳು ಫೈನಾನ್ಸ್ ಕಟ್ಟೋಕ್ಕಾಗ್ತಾ ಇಲ್ಲ, ಇವತ್ತು ಮಕ್ಳಿಗೆ ಓದ್ಸೋಕ್ಕಾಗ್ತಾ ಇಲ್ಲ. ಆ ಥರ ಬೆಲೆ ಇದೆ. ಆ ಬೆಲೆ ನಮ್ಗೆ ಅನುಕೂಲ ಯಾರು ಮಾಡ್ತಾರೋ ಅವ್ರನ್ನ ತಂದು ನಾವು ಇದು ಮಾಡಬೇಕು. ಹಾಂ, ಈಗ ನಮಗೆ ಅನುಕೂಲ ಇರೋದು ಅಲ್ಲಿಂದಾನೆ, ಕಾಂಗ್ರೆಸ್ ಪಕ್ಷದಿಂದಾನೇ ಇರೋದು. ನಮ್ಮದು ನಡೀತಾ ಇರೋದೇ ಅಲ್ಲಿಂದ. ಈಗ ಏನು ಲೇಡೀಸ್ ನೋಡಿ, ಈಗ ಲೇಡೀಸ್ ಅವ್ರನ್ನ 2,000 ಮನೆಗೆ ಕೊಡ್ತವ್ರೆ, ಇದು ರೇಷನ್ ದುಡ್ಡು ಕೊಡ್ತವ್ರೆ, ಪಿಂಚಿನ್ ಕೊಡ್ತವ್ರೆ, ಏನೇನೋ ಮಾಡಿಕೊಡ್ತವ್ರೆ ನಮ್ಗೆ ಸೌಲಭ್ಯಗಳು. ಅವರಿಂದಾನೇ ನಮ್ಮದು ಎಲ್ಲ ನಡೀತಾ ಇರೋದು. ಹಾಗಾದರೆ ನಿಮ್ಮ ಪ್ರಕಾರ ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಮಂತ್ರಿಗಳ ಆಗಬೇಕು? ಅವರೇ ಬಂದರೆ ನಮಗೆ ಬೆಸ್ಟು. ಅವ್ರದಿಂದಾನೇ ನಮ್ಮದು ಎಲ್ಲ ಕರೆಕ್ಟು. ಅವರಿದ್ರೇ ಸ್ವಲ್ಪ ಈಗ ನೋಡಿ ಎಲ್ಲ ಶಾಂತಿ ಇದೆ. ಎಲ್ಲ ಹೆಂಗೋ ಮಾಡ್ಕೊಂಡು ನಡೀತಾ ಇರ್ತೀವಿ. ಈಗ ಫೈನಾನ್ಸ್ಗಳು ಇದೆ, ಅದು ಸ್ಕೂಲ್ದಿದೆ, ಅದು ಇದೆ, ಅದು ಇದೆ, ಎಲ್ಲ ಇದೆ. ಬಿಸ್ನೆಸ್ಗಳು ಎಲ್ಲ ಆಗ್ತಾಯಿದೆ. ಈಗ 2 ವೀಲರ್ಗಳು ರ್ಯಾಪಿಡೋ, ಅದು ಓಲಾದಲ್ಲ ರ್ಯಾಪಿಡೋ, 2 ವೀಲರ್ಗಳು ಎಲ್ಲ ಬಂದುಬಿಟ್ಟಿದೆ. ಅದರಲ್ಲಿ ಎಲ್ಲರಿಗೂ ಸಂಪಾದನೆ ಆಗಬೇಕಂದ್ರೆ ಹೆಂಗಾಗುತ್ತೆ ಅಲ್ವಾ? ನಮಗೆ ಅನುಕೂಲ ಮಾಡಿಕೊಡಿ, ಎಲ್ಲರಿಗೂ ಆದಂಗೆ. ನಮ್ಗೆ ಒಬ್ಬರಿಗೆ ಅಂತಲ್ಲ, ಎಷ್ಟು ಜನರ ಇದೆ, ಆಟೋ ಡ್ರೈವರ್ಗಳು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಅನುಕೂಲ ಮಾಡಿಕೊಡಿ. ನಮ್ಗೆ ಅನುಕೂಲ ಆದರೆ ಸಾಕು. ಪಕ್ಷದವ್ರು ಯಾರಾದರೂ ಇರಲಿ, ನಮಗೆ ಅನುಕೂಲ ಆಗಬೇಕು. ಈಗ ನಾವು ಬೇರೆ ಏನು ಹೇಳೋಕ್ಕಾಗಲ್ಲ. ಅವ್ರು ಬಂದ್ರೇ ನಮಗೆ ಒಳ್ಳೇದು ಮೇಡಮ್. ರಾಹುಲ್ ಗಾಂಧಿ ಅಥವಾ ಖರ್ಗೆ ಅಂತ ಬಂದರೆ ಕಾಂಗ್ರೆಸ್ಸಲ್ಲಿ ಯಾರಾದರೂ ಓಕೆ ಮೇಡಮ್, ಯಾರಾದರೂ ಬರಲಿ ನಮಗೆ ಓಕೆ. ಕಾಂಗ್ರೆಸ್ ಬಂದರೆ ಒಳ್ಳೆಯದು. ಕಾಂಗ್ರೆಸ್ ಬಂದರೆ ನಮಗೆ ಬೆಸ್ಟು ಅಷ್ಟೇ.
ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದರೆ ಯಾವ ಥರ ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ? ಯಾವುದೆಲ್ಲ ಹೆಲ್ಪನ್ನು ಮಾಡ್ತಾರೆ, ಯಾವುದೆಲ್ಲ ಸೌಲಭ್ಯಗಳನ್ನ ಕೊಡ್ತಾರೆ ಅವರು ಅಂತ ಏನು ಅಂದ್ಕೊಂಡಿದ್ದೀರಾ ನೀವು? ಈಗ ಅವರು ಹೇಳಿದ ಮಾತು 5 ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ, ಅದರಲ್ಲಿ ಉಳಿಸ್ಕೊಂಡು ಬಂದಿದ್ದಾರಲ್ಲ, ಅದೇ ಥರ ಅವರು ಮುಂದಕ್ಕೂ ಡ್ರೈವರ್ಗಳಲ್ಲಿ ಬಡವ್ರನ್ನ ಮಿಡಿಲ್ ಕ್ಲಾಸ್ನವ್ರನ್ನ ಸ್ವಲ್ಪ ಸ್ಕೂಲ್ಗೆ, ಕಾಲೇಜಿಗೆ, ಆಟೋ ಡ್ರೈವರ್ಗಳಿಗೆ ಆ ಥರ ಅವ್ರನ್ನ ಹೆಲ್ಪ್ ಮಾಡಬೇಕು. ಅವರು ಆ ಥರ ಒಂದೇನಾದರೂ ಸ್ಕೀಮ್ ತಂದು ನಮಗೆ ಏನಾದರೂ ಮಾಡಿಕೊಡಿ, ಅನುಕೂಲ ಮಾಡಿಕೊಳ್ಳಿ. ಅವರು ನಮ್ಮಿಂದ ಬೇಡಿಕೆ ಅವ್ರು ಮಾಡಿಕೊಳ್ಳಿ ಅಂತ ನಮ್ಮ ಬೇಡಿಕೆ. ನಮಗೆ ಅನುಕೂಲ ಆಗಬೇಕು. ಸಿದ್ದರಾಮಯ್ಯ ಅವರು ಈಗ ಸೌಲಭ್ಯಗಳನ್ನು, ಉಚಿತ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರಲ್ಲ, ಅದೆಲ್ಲ ನಿಮಗೆ ಬರ್ತಾ ಇದೆಯಾ ಎಲ್ಲ ಪ್ರತಿಯೊಂದು ಕೂಡ? ಹಾಂ, ಬರ್ತಾ ಇದೆ ನಮಗೆ ಸೌಲಭ್ಯ. ಅವ್ರು ಮಾಡಿಕೊಟ್ಟಿರೋದು ಸೌಲಭ್ಯ ಎಲ್ಲ ಬರ್ತಾ ಇದೆ ನಮಗೆ ಬರ್ತಾ ಇದೆ. ಮನೆಯವ್ರನ್ನ ಈಗ 2 ಲಕ್ಷ ಗೃಹಲಕ್ಷ್ಮಿ ಬಂದಿದೆ, ರೇಷನ್ ದುಡ್ಡು ಬರ್ತಾ ಇದೆ, ಪಿಂಚಿನ್ ನಮ್ಮ ತಾಯಿಗೆ ಮಾಡ್ತೀನಿ ಅದು ಬರ್ತಾ ಇದೆ ಮೇಡಮ್. ಸೌಲಭ್ಯ ಕೊಟ್ಟಿರೋದವ್ರನ್ನ ಬರ್ತಾ ಇದೆ, ಎಲ್ಲ ಬರ್ತಾ ಇದೆ.